ಫಸ್ಟ್ ಈ ಸೆಕ್ಷನ್ ಹೇಳ್ತೇನೆ. ಇಲ್ಲಿ ಗ್ಲಾಸ್ ಬಾಟಲ್, ಗ್ರೈಂಡರ್, ಮಿಕ್ಸಿ ಗ್ರೈಂಡರ್, ಬಾಟಲ್ಸ್ ಮತ್ತು ಚಾಪರ್ ಎಲ್ಲ ಇಟ್ಟಿದ್ದೇವೆ. ಮ್ಯಾಂಗ್ಳೂರಿದು ಸ್ಪೆಷಾಲಿಟಿ ಏನಂದರೆ ಒಮ್ಮೊಮ್ಮೆ ಒಂದೇ ದಿವಸದಲ್ಲಿ ಮಳೆ ಸಹ ಇರ್ತದೆ, ತುಂಬ ಅಂದರೆ ತುಂಬ ಬಿಸಿಲು ಸಹ ಇರ್ತದೆ, ಗುಡುಗು ಸಹ ಇರ್ತದೆ. ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಈಗ ನಾನೊಂದು ರಪ್ಪ ರೀಲ್ಸ್ ಶೂಟ್ ಮಾಡಿ ಬರ್ತೇನೆ. ರಾಕ್ ಸಾಲ್ಟ್, ಪೆಪ್ಪರ್, ಸಾಲ್ಟ್, ಚಿಲ್ಲಿ ಪೌಡರ್ ಮತ್ತು ಆಯಿಲ್ ಇರೋದು. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಬ್ಯಾಕ್. ಇವತ್ತು ಜಾಸ್ತಿ ಏನಿಲ್ಲ, ಜಸ್ಟ್ ನಾರ್ಮಲ್ ವ್ಲಾಗ್. ಸೊ ಬನ್ನಿ ನನ್ನೊಟ್ಟಿಗೆ ನನ್ನ ಡೇಯನ್ನು ಸ್ಪೆಂಡ್ ಮಾಡಿ, ನನ್ನ ಡೇ ಹೇಗೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ನೋಡಿ. ಮತ್ತು ಏನಂದರೆ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಗೈಸ್, ನಂದು ಬ್ರೇಕ್ಫಾಸ್ಟ್ ಆಗಲಿಲ್ಲ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ರೈಸ್ ತಿಂತೇನೆ, ಯಾಕೆಂದರೆ ಅಮ್ಮ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಮತ್ತು ನನಗೆ ಈಗ ಮಾಡುವಷ್ಟು ಟೈಮ್ ಇಲ್ಲ. ನನಗೆ ಬೇಗ ಬೇಗ ರೀಲ್ಸ್ ಶೂಟ್ ಮಾಡಲಿಕ್ಕೆ ಉಂಟು. ಸೊ ನಾನು ರಪ್ಪ ಬ್ರೇಕ್ಫಾಸ್ಟ್ ಮಾಡಿ ಬರ್ತೇನೆ. ಅಮ್ಮ ಮ್ಯಾಂಗೋಸ್ ತಂದಿದ್ದಾರೆ, ಸೊ ರೈಸಿನೊಟ್ಟಿಗೆ ನಾನು ಮ್ಯಾಂಗೋಸ್ ತಗೊಂಡಿದ್ದೇನೆ. ನಂದು ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಈಗ ನಾನೊಂದು ರಪ್ಪ ರೀಲ್ಸ್ ಶೂಟ್ ಮಾಡಿ ಬರ್ತೇನೆ. ಬೇಗ ಒಂದು ರೀಲ್ಸ್ ಶೂಟ್ ಮಾಡಿ ಬರ್ತೇನೆ, ಮತ್ತೆ ಸಿಗ್ತೇನೆ. ನಂದು ರೀಲ್ಸ್ ಶೂಟ್ ಮಾಡಿ ಆಯಿತು. ಈಗ ನಾನು ಬೇಗ ಊಟ ಮಾಡಿ ಬರ್ತೇನೆ. ಮತ್ತು ರೂಮೆಲ್ಲ ಸೆಟ್ ಮಾಡಲಿಕ್ಕೆ ಉಂಟು ಸ್ವಲ್ಪ. ಸೊ ಟೇಬಲ್ ಆರ್ಗನೈಸ್ ಮಾಡಲಿಕ್ಕೆ ಉಂಟು, ಕ್ಲೋತ್ಸನ್ನು ಸಹ ಆರ್ಗನೈಸ್ ಮಾಡಲಿಕ್ಕೆ ಉಂಟು. ಸೊ ಅದನ್ನು ಊಟ ಮಾಡಿ ರಪ್ಪ ಮಾಡ್ತೇನೆ. ಸೊ ಈಗ ನಾನು ಊಟ ಮಾಡಿ ಬರ್ತೇನೆ. ಗಾಯ್ಸ್, ಇಲ್ಲಿ ನೋಡಿ ಮಳೆ ಬರ್ತಾ ಉಂಟು ಲೈಟಲ್ಲಿ. ಇನ್ನು ಜೋರು ಮಳೆ ಬರ್ಬೋದು ಇವತ್ತು, ತುಂಬ ಮೋಡ ಆಗಿದೆ ನೋಡಿ. ಇಲ್ಲಿ ನೋಡಿ ಅಂತ ಸನ್ಲೈಟ್ ಸಹ ಉಂಟು, ಮಳೆ ಸಹ ಬರ್ತಾ ಉಂಟು, ಎಲ್ಲ ಒಟ್ಟಿಗೆ ಬರ್ತಾ ಉಂಟು. ಬಿಸಿಲು ಸಹ ಉಂಟು, ಮಳೆ ಸಹ ಉಂಟು. ಬೆಂಗಳೂರಿದು ಸ್ಪೆಷಾಲಿಟಿ ಏನಂದರೆ ಒಮ್ಮೊಮ್ಮೆ ಒಂದೇ ದಿವಸದಲ್ಲಿ ಮಳೆ ಸಹ ಇರ್ತದೆ, ತುಂಬ ಅಂದರೆ ತುಂಬ ಬಿಸಿಲು ಸಹ ಇರ್ತದೆ, ಗುಡುಗು ಸಹ ಇರ್ತದೆ. ನೀವು ಇದು ಮ್ಯಾಂಗ್ಳೂರಿಗೆ ಬನ್ನಿ, ನಿಮಗೆ ಆಗ ಗೊತ್ತಾಗ್ತದೆ ಹೇಗೆ ಇರ್ತದಂತ. ಇಲ್ಲಿಯ ವೆದರ್ ಯಾವಾಗ ಚೇಂಜ್ ಆಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಎಂತ ಗೊತ್ತಾ, ನಾನು ನಿಮಗೆ ಈಗ ಒಂದು ಸಣ್ಣ ಕಿಚನಿದು ಟೂರ್ ಮಾಡ್ತೇನೆ. ಸೊ ಮಿನಿ ಕಿಚನ್ ಟೂರ್ ತೋರಿಸ್ತೇನೆ ನಿಮಗೆ, ಹೇಗೆ ಎಲ್ಲ ಉಂಟಂತೆ, ಎಂತೆಲ್ಲ ಇಟ್ಟಿದ್ದೇವೆ ಅಂತ. ಸೊ ನೀವು ನೋಡಿ ಈಗ. ಸೊ ಗಾಯ್ಸ್, ಇದು ಕಿಚನ್ ಆಯಿತಾ. ಫಸ್ಟ್ ಈ ಸೆಕ್ಷನ್ ಹೇಳ್ತೇನೆ. ಇಲ್ಲಿ ಗ್ಲಾಸ್ ಬಾಟಲ್, ಗ್ರೈಂಡರ್, ಮಿಕ್ಸಿ ಗ್ರೈಂಡರ್, ಬಾಟಲ್ಸ್ ಮತ್ತು ಚಾಪರ್ ಎಲ್ಲ ಇಟ್ಟಿದ್ದೇವೆ. ಇಲ್ಲಿ ಕರಿದು ಮತ್ತು ಇದೆಂತಂತ ಗೊತ್ತಿಲ್ಲ, ಇದು ಸಹ ಗೊತ್ತಿಲ್ಲ. ಇಲ್ಲಿ ಗ್ಯಾಸ್ ಸ್ಟವ್ ಉಂಟು, ಇಲ್ಲಿ ಕುಕ್ಕಿಂಗ್ ಮಾಡಲಿಕ್ಕೆ. ಈ ಸೈಡ್ ಗ್ಯಾಸ್ ಸ್ಟವ್ ಇದು, ಹಿಂದೆ ಇದು ಚಾಪಿಂಗ್ ಬೋರ್ಡ್. ಇಲ್ಲಿ ಕೆಳಗಡೆ ಗ್ರೋಸರಿ ಐಟಮ್ಸ್ ಎಲ್ಲ ಉಂಟು ಈ ಸೈಡ್. ಮತ್ತು ಕೆಲವು ಆಲ್ಮೋಸ್ಟ್ ಗ್ರೋಸರಿ ಐಟಮ್ಸ್ ಇರೋದು. ಅದೊಂದು ಬಾಕ್ಸ್ ಉಂಟಲ್ಲ ಕೆಳಗಡೆ, ಇದರಲ್ಲಿ ಫುಲ್ ಗ್ಲಾಸ್ ಐಟಮ್ಸ್ ಉಂಟು. ಇಲ್ಲಿ ಫುಲ್ ಗ್ರೋಸರಿ ಐಟಮ್ಸ್, ಇಲ್ಲಿ ಸಹ ಗ್ರೋಸರಿ ಐಟಮ್ಸ್. ಇಲ್ಲಿ ಫುಲ್ ಪಾತ್ರೆ ಉಂಟು, ಮೇಲೆ ಕೆಳಗಡೆ ಫುಲ್ ಪಾತ್ರೆವೇ ಇರೋದು. ಆಮೇಲೆ ಗ್ಯಾಸ್ ಸ್ಟವ್, ಆ ಸೈಡ್ ಚಾಪರ್. ಈ ಸೈಡ್ ಉಂಟಲ್ಲ, ಇದು ಮಸಾಲಾಸ್ ಉಂಟು ಕೆಲವು, ರಾಕ್ ಸಾಲ್ಟ್, ಪೆಪ್ಪರ್, ಸಾಲ್ಟ್, ಚಿಲ್ಲಿ ಪೌಡರ್ ಮತ್ತು ಆಯಿಲ್ ಇರೋದು. ಅಲ್ಲಿ ಎಲ್ಲ ಸ್ಪೂನ್ಸ್ ಇರೋದು, ಸ್ಪೂನ್ಸ್, ಫೋರ್ಕ್, ಚಾಪ್ಸ್ಟಿಕ್, ಸ್ಟ್ರಾಸ್ ಎಲ್ಲ ಇಲ್ಲಿಯೇ ಇರೋದು. ಸೀಸರ್ಸ್, ನೈಫ್ ಎಲ್ಲ ಇಲ್ಲಿ. ನೀರು, ಇದು ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇಲ್ಲಿ ಇಡೋದು. ಮತ್ತು ಒಮ್ಮೊಮ್ಮೆ ಅಲ್ಲಿ ಸಹ ಇಡ್ತೇವೆ, ಆದರೆ ಜಾಸ್ತಿ ಇಲ್ಲಿ ಇಡೋದು. ಮತ್ತು ಇಲ್ಲಿ ರೈಸ್, ಇದು ಇಲ್ಲಿ ವಾಶ್ ಮಾಡಿದ ಪಾತ್ರೆ ಎಲ್ಲ ಇಲ್ಲಿ ಇಡೋದು. ಮತ್ತು ಕೆಳಗಡೆ ಈ ಸೈಡ್ ಗ್ಯಾಸ್ ಸಿಲಿಂಡರ್, ಈ ಸೈಡ್ ಇನ್ನೊಮ್ಮೆ ಪಾತ್ರೆ ಎಲ್ಲ ಉಂಟು, ಪ್ಲೇಟ್ಸ್, ಗ್ಲಾಸಸ್, ಕಪ್ಸ್ ಎಲ್ಲ. ಮತ್ತದು ಕೊಕೊನಟ್ ಗ್ರೇಟ್ ಮಾಡೋದು ಅದು. ಮತ್ತು ಇಲ್ಲಿ ಒಂದು ಎಕ್ಸ್ಟ್ರಾ ಗ್ಯಾಸ್ ಸ್ಟವ್ ಉಂಟು, ಅದು ಡಸ್ಟ್ಬಿನ್. ಈ ಸೈಡ್ ಉಂಟಲ್ಲ, ಇಲ್ಲಿ ಮೇಲೆ ಕೆಲವು ಮೆಷರಿಂಗ್ ಕಪ್ಸ್ ಎಲ್ಲ ಇರೋದು, ಸೋಪ್, ಹಿಟ್ ಎಲ್ಲ. ಈ ಸೈಡ್ ಗ್ರೋಸರಿ ಐಟಮ್ಸ್ ಫುಲ್.
ಇದರಲ್ಲಿ ಸಾಸಸ್ ಮತ್ತು ಮಸಾಲಾಸ್ ಉಂಟು, ಬೇಕಿಂಗ್ ಪೌಡರ್ ಅದೆಲ್ಲ. ಕೆಳಗಡೆ ಆನಿಯನ್ ಮತ್ತು ಗಾರ್ಲಿಕ್, ಅದು ಕೆಳಗಡೆ ಅದು ಹೀಗೆ ಇಟ್ಟದ್ದು ಎಕ್ಸ್ಟ್ರಾ ಐಟಮ್ಸ್ಗೆ. ಇದೆಲ್ಲ ಬೇಡದು ಬ್ಯಾಗ್ಸ್ ಎಲ್ಲ ಇಲ್ಲಿ ಇಡೋದು. ಇಲ್ಲಿ ಸಹ ಉಂಟು, ಇದು ಎಲ್ಲ ಬಿಸಾಡುವ ಐಟಮ್ಸ್. ಅದೀಗ ಬೇಡದು, ನಾವು ಮೊನ್ನೆ ತೆಗ್ದದ್ದು ಕೆಲವು ಬೇಡದ್ದೆಲ್ಲ. ಸೊ ಇದು ಕಿಚನ್ ಆಯಿತಾ. ಇಲ್ಲಿ ಉಂಟಲ್ಲ ಇದು ಉಂಟಲ್ಲ, ಇದು ನೈಫ್ ಶಾರ್ಪ್ ಮಾಡೋದು. ಅದು ನಿಮಗೆ ಒಮ್ಮೆ ವೀಡಿಯೋದಲ್ಲಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ, ಯಾವುದಾದ್ರೂ ಒಂದು ವೀಡಿಯೋದಲ್ಲಿ. ಸೊ ಇಲ್ಲಿ 2 ವಿಂಡೋಸ್ ಉಂಟು. ಇಲ್ಲಿ ಸಹ ಆಯಿಲ್ ಇಟ್ಟಿದ್ದಾರೆ. ಇದು ಎಂಥದ್ದು ಗೊತ್ತಿಲ್ಲ ನನಗೆ, ಮಿಕ್ಸಿ ಜಾರ್. ಇಲ್ಲಿ 2 ಎಂಟಿ ಕಂಟೈನರ್ಸ್ ಉಂಟು, 2 ಎಂಟಿ ಕಂಟೈನರ್ಸ್. ಸೊ ಇದು ಇನ್ನೂ ಸ್ವಲ್ಪ ಚೇಂಜಸ್ ಮಾಡಲಿಕ್ಕೆ ಉಂಟಿಲ್ಲಿ. ಅದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಎಂಥ ಚೇಂಜಸ್ ಮಾಡಲಿಕ್ಕೆ ಅಂತ. ಅದಕ್ಕಿಂತ ಮೊದಲು ನನಗೆ ಈಗ ರೂಮನ್ನು ಸಹ ಅರೇಂಜ್ ಮಾಡಲಿಕ್ಕೆ ಉಂಟು. ಅದು ನಾನು ಇವತ್ತು ಮಾಡಿ ಫಿನಿಷ್ ಮಾಡ್ತೇನೆ. ಅದುಂಟಲ್ಲ, ನಾನು ಇವತ್ತು ಮಾಡಿ ಫಿನಿಷ್ ಮಾಡ್ತೇನೆ, ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ರೂಮ್ ಟೂರ್ ಮಾಡಿಸ್ತೇನೆ. ಸೊ ಈಗ ಇದು ಕಿಚನ್ ಟೂರ್, ಇದಿಷ್ಟು ಕಿಚನ್ ಟೂರ್ ಆಯಿತಾ. ಇದು ನಮ್ಮದು ಕಿಚನ್. ಗೈಸ್, ಇದು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.